ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಈ ಬೆಳಗಿನ ಜಾವದ ಶುಭಾಶಯಗಳನ್ನು ಕೋರ್ತಾ ಈ ದಿನದ ಧ್ಯಾನಕ್ಕಾಗಿ ನಿಮ್ಮನ್ನು ನಾನು ಸ್ವಾಗತಿಸುತ್ತೇನೆ. ಧ್ಯಾನಕ್ಕಾಗಿ ಧರ್ಮೋಪದೇಶ ಕಾಂಡ 29ನೇ ಸಂಧಿ 4ನೇ ವಚನವನ್ನು ಗಮನಿಸಿಕೊಳ್ಳೋಣವೋ. ಆದರೂ ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ ಇವುಗಳನ್ನು ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ. ಪ್ರಿಯರೇ, ಈ ಮಾತು ಏನು ನಮಗೆ ಕಳಿಸಿಕೊಡುತ್ತದೆ ಎಂಬುದಾಗಿ ಹೇಳುವಾಗ, ಮನುಷ್ಯರಾದ ನಮಗೆ ಅನೇಕವಾದ ಸಂಕಲ್ಪಗಳುಂಟು, ಯೋಜನೆಗಳುಂಟು, ಆಲೋಚನೆಗಳು ಉಂಟು. ಆದರೂ ಎಲ್ಲ ಪ್ರಯಾಸಗಳು ಪಟ್ಟರೂ ವರ್ಷದ ಕೊನೆಯಲ್ಲಿ ನಾವಿದ್ದೇವೆ. ಅನೇಕ ವಿಷಯಗಳಲ್ಲಿ ವಿಫಲವಾಗಿರಬಹುದು. ಏಕೆಂದರೆ ವಾತಾವರಣ, ಇಲ್ಲಂತಂದರೆ ಈ ಸಾಂಕ್ರಾಮಿಕ ಕಾಯಿಲೆ, ಇಲ್ಲಂತಂದರೆ ಅನಾನುಕೂಲತೆಗಳು, ಹಣದ ಕೊರತೆಗಳು, ಅನೇಕ ವಿಷಯಗಳು, ಎಷ್ಟೋ ಯೋಜನೆಗಳನ್ನು ಮಾಡಿ ಮುಂದೆ ಹೋಗುತ್ತಾ ನಾವು ತಪ್ಪಿ ಹೋಗಿದ್ದವರು ನಾವು ಆಗಿರುತ್ತೇವೆ. ಏಕೆ ಅಂತಂದರೆ ಇಲ್ಲಿ ಹೇಳ್ತದೆ, ಯೆಹೋವನು ನಿಮಗೆ ಆ ಒಂದು ಗ್ರಹಿಸಿಕೊಳ್ಳಲು ಹೃದಯ, ನೋಡಲು ಕಣ್ಣುಗಳು, ಕಿವಿಗಳನ್ನು, ಕೇಳಲು ಕಿವಿಗಳನ್ನು ಆತನು ಅನುಗ್ರಹಿಸಲಿಲ್ಲ. ಅಂತಂದರೆ ಪ್ರಿಯರೇ, ನಾವು ಎಷ್ಟೇ ಯೋಜನೆಗಳನ್ನು ಹಾಕ್ಕೊಂಡ್ರು ಆತ್ಮಿಕವಾದ ಲೋಕದಲ್ಲಿ ಕರ್ತನು ಮಾಡುವ ಕಾರ್ಯಗಳನ್ನು ನಾವು ನೋಡದಿದ್ದರೆ ನಾವು ಆತ್ಮಿಕ ಕುರುಡರಾಗಿ ನಡೆದಂಥವ್ರು ನಾವು ಆಗ್ತೇವೆ. ಯಶಸ್ವಿ ನಾವು ಪಡ್ಕೊಳ್ಳೋದಿಲ್ಲ. ಏಕೆ ಈ ಮಾತು ನಾನು ಹೇಳ್ತೇನೆ ಅಂತಂದರೆ, ದೇವರು ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯುತ್ತಾನೆ, ಆತ್ಮೀಯ ಕಿವಿಗಳನ್ನು ತೆರೀತಾನೆ, ನಾವು ಗ್ರಹಿಸಿಕೊಳ್ಳಲು ಹೃದಯವನ್ನು ತೆರೀತಾನೆ. ಅಂತಂದರೆ ದೇವರು ತನ್ನ ಸಂಕಲ್ಪಗಳನ್ನು ನಮ್ಮ ಪಕ್ಷದಲ್ಲಿ ಹಾಕಿಕೊಂಡಿದ್ದಾನೆ. ಅವುಗಳನ್ನು ಸಕಾಲಕ್ಕೆ ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾನೆ. ಅವುಗಳು ನಮ್ಮಲ್ಲಿ ಆಗಬೇಕಾದ್ರೆ ನಮ್ಮ ಆತ್ಮೀಯ ಕಣ್ಣುಗಳು ಅಂತಂದರೆ ಆತನು ಮಾಡುವ ಕಾರ್ಯಗಳನ್ನು ನೋಡಲಿಕ್ಕೆ ಅವು ತೆರಲ್ಪಡಬೇಕು. ಆತನ ಸ್ವರ ಕೇಳುವಂಥ ಒಂದು ವಹಿವಾಟು, ಇಲ್ಲಂತಂದರೆ ಅಭ್ಯಾಸ, ರೂಢಿ ನಮಗೆ ಬರಬೇಕು. ಇದು ಹೇಗೆ ಆಗ್ತಂದ್ರೆ, ದೇವರಾತ್ಮನೇ ನಮ್ಮ ಆತ್ಮೀಯ ಕಣ್ಣುಗಳು, ಕಿವಿಗಳನ್ನು, ಹೃದಯಗಳನ್ನು ತೆರೀತಾನೆ. ಹೇಗೆ ಆತನು ನಮ್ಮಲ್ಲಿ ಮಾಡುತ್ತಾನಂತಂದರೆ, ಆತನ ಸನ್ನಿಧಿಗೆ ನಾವು ಹೋಗುವುದರಿಂದ, ಅಧಿಕವಾದ ಸಮಯ ಪ್ರಾರ್ಥನೆ ನಾವು ಕಳೆಯುವುದರಿಂದ ದೇವರು ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯುತ್ತಾನೆ. ಆತನ ಯೋಜನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು, ಆತನ ಯೋಜನೆಯಲ್ಲಿ ನಡೆಯಲು ಆತನು ನಮಗೆ ಸಹಾಯ ಮಾಡ್ತಾನೆ. ಆಗ ನಾವು ಯಶಸ್ವಿ, ಆಗ ನಾವು ಅದ್ಭುತಗಳ ಆಶೀರ್ವಾದಗಳನ್ನು ನೋಡುತ್ತೇವೆ. ಇದು ಹೇಗೆ ನಮಗೆ ಸಂಭವಿಸುತ್ತದೆ ಎಂಬುದಾಗಿ ಕೇಳುವಾಗ, ಪ್ರತಿ ದಿವಸ ಬೆಳಗ್ಗೆ ದಿನವು ಆರಂಭಿಸುವ ಮೊದಲು, ಲೋಕದಲ್ಲಿ ಜನರ ಕಡೆ ಹೋಗುವ ಮೊದಲು ದೇವರ ಕಡೆ ಹೋಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಸಮಯವನ್ನು ಕಳೆಯುವುದರಿಂದ ದೇವರು ತಾನೇ ತನ್ನ ಯೋಜನೆ, ಆಲೋಚನೆಗಳು ನಮಗೆ ತಿಳಿಪಡಿಸಿ ಅವುಗಳನ್ನು ನೋಡುವಂತೆ ಆತ್ಮೀಯ ಕಣ್ಣುಗಳನ್ನು ತೆರೆದು, ಕಿವಿಗಳನ್ನು ತೆರೆದು, ನಮ್ಮ ಹೃದಯವನ್ನು ತೆರೆದು ಅವುಗಳನ್ನು ಸ್ವಾಧೀನಪಡಿಸಿಕೊಂಡು ನಡೆಯುವಂತೆ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಅದೇ ಈ ವಾಕ್ಯ ನಮಗೆ ಕಳಿಸಿಕೊಡುತ್ತದೆ. ದೇವರೇ ಮಾಡಿಲ್ಲ ಅಂತಂದರೆ ನೀವು ಅವುಗಳನ್ನು ನೋಡಲಿಕ್ಕೆ ಆಗೋದಿಲ್ಲ. ನಾವು ಹಣವಿದ್ದು ಎಷ್ಟೇ ಪ್ರಯತ್ನಗಳು ಪಟ್ಟರೂ ಈ ಲೋಕದಲ್ಲಿ ಏನು ಪಡ್ಕೊಳ್ಳಲು ಆಗುವುದಿಲ್ಲ. ಪ್ರಿಯರೇ, ಕರ್ತನ ನಮ್ಮನ್ನು ನಡೆಸದಿದ್ದರೆ ವಿಫಲವಾಗುತ್ತೇವೆ, ತಪ್ಪಿ ಹೋಗ್ತೇವೆ. ಇವತ್ತು ನಾನು ನಿಮಗೆ ಉತ್ತೇಜನಗೊಳಿಸ್ತೇನೆ. ದೇವರ ಸನ್ನಿಧಿಗೆ ಹೋಗುವಂಥ ಅಭ್ಯಾಸ ಮಾಡಿಕೊಳ್ಳೋಣ, ಸಮಯವನ್ನು ಕಳೆಯುವಂಥ ಅಭ್ಯಾಸ ಮಾಡಿಕೊಳ್ಳೋಣ. ಅದ್ಭುತಗಳ ರೀತಿಯಲ್ಲಿ ದೇವರ ಯೋಜನೆ, ಕಾರ್ಯ ಕಲಾಪಗಳು ನಮ್ಮ ಜೀವಿತದಲ್ಲಿ ನೆರವೇರುವುದನ್ನು ನಾವು ಕಣ್ಣಾರ ನೋಡ್ತೇವೆ, ಕಿವಾರ ಕೇಳ್ತೇವೆ. ಅದರಲ್ಲಿ ನಡೆದು ಯಶಸ್ವಿಯಾಗಿ ಆಶೀರ್ವಾದಕರವಾಗಿ ಇರುವುದು ಮಾತ್ರವಲ್ಲದೆ ಅನೇಕರಿಗೆ ಆಶೀರ್ವಾದಕರವಾಗಿರುತ್ತವೆ. ಒಪ್ಪಿಕೊಳ್ಳುವುದಾದರೆ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸಿಕೊಳ್ಳೋಣವೋ. ನಮ್ಮನ್ನು ಅತಿಶಯವಾಗಿ ಉನ್ನತವಾಗಿಯೂ ಪ್ರೀತಿಸಿರುವ ಪರಲೋಕದ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಕೇಳಿದಂತೆ ಮಾತುಗಳು ನೀನೇ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯಲಿಲ್ಲ ಅಂತಂದರೆ ನಾವು ಆತ್ಮಿಕ ಯೋಜನೆಗಳನ್ನು ನೋಡ್ಲಿಕ್ಕೆ ಆಗುವುದಿಲ್ಲಯ್ಯ. ಕಿವಿಗಳನ್ನು ತೆರಲಿಲ್ಲ ಅಂದರೆ ಆತ್ಮಿಕ ಸ್ವರವನ್ನು ಕೇಳಲಿಕ್ಕೆ ಆಗುವುದಿಲ್ಲಯ್ಯ. ಹೃದಯವನ್ನು ತೆರಲಿಲ್ಲ ಅಂದರೆ ಅದನ್ನು ಗ್ರಹಿಸಿಕೊಳ್ಳಲು ಕೂಡ ಆಗುವುದಿಲ್ಲ. ಕರ್ತನೆ, ಸಹಾಯ ಮಾಡು. ನಿನ್ನ ಅದ್ಭುತಗಳ ಯೋಜನೆ, ಆಲೋಚನೆಗಳು ನಮ್ಮ ಜೀವಿತದಲ್ಲಿ ಹೊಂದಿಕೊಂಡು ಅದರಲ್ಲಿ ಮುಂದೆ ಹೊರಲಿಕ್ಕೆ ಸಹಾಯ ಮಾಡೆಂಬುದಾಗಿ ಈ ದಿನವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಯೇಸು ಸರ್ವಶಕ್ತಿಗಳ ನಾಮದಲ್ಲಿ ಸ್ತೋತ್ರೊಡನೆ ಬೇಡಿ ಹೊಂದಿಕೊಳ್ಳುತ್ತವೆ ಪರಲೋಕದ ತಂದೆಯೇ, ಆಮೇನ್. ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ.